ನರೇಂದ್ರ ಮೋದಿಜಿ ಇದು ತಾರತಮ್ಯ ಅಲ್ವಾ? ಗುಜರಾತ್ಗೆ ಎಲ್ಲದೂ ಕೊಡೋದ ನೀವು? ಪಕ್ಕದ ರಾಜ್ಯಗಳು ದೇಶದಲ್ಲಿರುವಂತ ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲಿ ನೀವು ಆ ಸವಲತ್ತುಗಳು ಕೊಡಬೇಕಾಗಿದ್ದನ್ನು ಕೊಡ್ತಾ ಇಲ್ವಲ್ಲ? ನರೇಂದ್ರ ಮೋದಿಜಿ ಇದು ತಾರತಮ್ಯ ಅಲ್ವಾ? ಗುಜರಾತ್ಗೆ ಎಲ್ಲದೂ ಕೊಡೋದ ನೀವು? ಪಕ್ಕದ ರಾಜ್ಯಗಳು ದೇಶದಲ್ಲಿರುವಂತ ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲಿ ನೀವು ಆ ಸವಲತ್ತುಗಳು ಕೊಡಬೇಕಾಗಿದ್ದನ್ನು ಕೊಡ್ತಾ ಇಲ್ವಲ್ಲ? ಯಾಕೆ ಎಲ್ಲದನ್ನೂ ತಗೊಂಡೋಗಿ ಗುಜರಾತ್ಗೆ ಹಾಕೋತೀರಾ? ಹಾಗಾದ್ರೆ ಗುಜರಾತ್ ಬಿಟ್ಟು ಬೇರೆ ರಾಜ್ಯಗಳನ್ನು ಅಭಿವೃದ್ಧಿ ಮಾಡೋ ಯೋಚನೆ ಇಲ್ವಾ? ಈ ಪ್ರಶ್ನೆಯನ್ನ ಕ್ರೀಡಾ ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ವಿರೋಧ ಪಕ್ಷಗಳು ಕೇಳ್ತವೆ. ನರೇಂದ್ರ ಮೋದಿ ಅವರೇ, ನೀವು ಮಾಡ್ತಾ ಇರೋದು ನಿಜಕ್ಕೂ ತಾರತಮ್ಯ. ಯಾಕೆ ಈ ರೀತಿ ಮಾಡ್ತೀರಾ? ಎಲ್ಲ ಅಹಮದಾಬಾದ್ಗೆನಾ? ಎಲ್ಲವೂ ಗುಜರಾತ್ಗೆನಾ? ಕಾಮನ್ವೆಲ್ತ್ ಗೇಮ್ಸ್ ಗುಜರಾತ್ ಅಲ್ಲಿ ನಡಿಬೇಕು. 2036ರಲ್ಲಿ ಒಲಿಂಪಿಕ್ಸ್ಗೆ ಭಾರತ ಬಿಡ್ ಮಾಡ್ತಾ ಇದೆ, ಅದು ಕೂಡ ಗುಜರಾತ್ ಅಲ್ಲಿ ನಡಿಬೇಕು. ಹಾಗಾದ್ರೆ ಮುಂಬೈಗೇನು ಇಲ್ವಾ? ಕರ್ನಾಟಕಕ್ಕೆ ಬೆಂಗಳೂರಿಗೇನು ಇಲ್ವಾ? ಕೋಲ್ಕತ್ತಾಗೇನು ಸಿಗಲ್ವಾ? ಡೆಲ್ಲಿಗೇನು ಇಲ್ವಾ? ನಿಮ್ಮ ಅಧಿಕಾರದಲ್ಲಿದೆ, ನೀವು ಅಧಿಕಾರದಲ್ಲಿದ್ದೀರಾ ಅಂತ ನಿಮ್ಮ ರಾಜ್ಯಕ್ಕೆಲ್ಲ ಮಾಡ್ಕೊಳ್ಳೋದ? ಯಾವುದಕ್ಕೆ ಅರ್ಹತೆ ಇದೆ ಅದನ್ನು ಮಾಡೋಕ್ಕಾಗಲ್ವಾ? ಹರಿಯಾಣಾಗ ಅರ್ಹತೆ ಇದೆ, ಪಂಜಾಬ್ಗಿದೆ, ತಮಿಳ್ನಾಡಿಗಿದೆ, ಅಲ್ಲಿ ಯಾಕೆ ಮಾಡೋದಿಲ್ಲ? ಇದು ನಿಜಕ್ಕೂ ತಾರತಮ್ಯ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಿದು ತಾರತಮ್ಯ? ನರೇಂದ್ರ ಮೋದಿ, ನಾವು ಸೌತ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಅಂದ್ರೆ ಆ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ, ನಾವು ಸೌತನ್ನ ಚೆನ್ನಾಗಿ ನೋಡ್ಕೋತೀವಿ, ಇಲ್ಲಿ ಸೋಲ್ತಾ ಇದ್ದೀವಿ, ಇಲ್ಲಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಸೌತ್ಗೆ, ದಕ್ಷಿಣದ ರಾಜ್ಯಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಅನ್ಕೊಂಡ್ರೆ ದಕ್ಷಿಣದ ರಾಜ್ಯಗಳಿಗೆ ಮತ್ತೆ ಅನ್ಯಾಯ ಅಲ್ವಾ? ಏನದು ಅನ್ಯಾಯ? ಈ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಸಂಪೂರ್ಣವಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಓಂ. ಇದು ಕ್ರೀಡಾ ವಿಚಾರ. ಕಾಮನ್ವೆಲ್ತ್ ಗೇಮ್ಸ್ ಇತ್ತೀಚೆಗೆ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ಮುಗೀತು. ಅಲ್ಲಿ ಭಾರತ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಭಾರತದ 4ನೇ ಸ್ಥಾನದಲ್ಲಿ ಅತ್ಯಂತ ಹೆಚ್ಚು ಪದಕವನ್ನು ಗೆದ್ದಿದ್ದು ಬಾಕ್ಸಿಂಗ್ ವಿಭಾಗದಲ್ಲಿ. ಹರಿಯಾಣದ ಸ್ಪರ್ಧಿಗಳು 11 ಪದಕವನ್ನು ಗೆದ್ದರು. ದೇಶದಲ್ಲಿ ಯಾವ ರಾಜ್ಯ ಅತ್ಯಂತ ಹೆಚ್ಚು ಪದಕಗಳನ್ನು ಗೆದ್ದಿದೆ ಅಂದ್ರೆ ಹರಿಯಾಣ. ಕುಸ್ತಿ, ಕಬಡ್ಡಿ, ಬಾಕ್ಸಿಂಗ್, ಯಾವುದೆಲ್ಲ ದೇಹದಾಢ್ಯವನ್ನು ಬಳಸುವಂತ ಕ್ರೀಡೆಗಳಿದಾವೆ, ದೈಹಿಕ ಶಕ್ತಿಯಲ್ಲಿ ಆಡುವಂತ ಕ್ರೀಡೆಗಳಿದಾವೆ, ಹರಿಯಾಣದ ಆ ಕ್ರೀಡಾಳುಗಳು ಅದರಲ್ಲಿ ಮುಂದಿರ್ತಾರೆ. ಸಹಜವಾಗಿ ನಾವು ಕಬಡ್ಡಿ ನೋಡಿದ್ರೆ ಹೆಚ್ಚಿನ ಕ್ರೀಡಾಪಟುಗಳು ಹರಿಯಾಣ, ಪಂಜಾಬ್ ಭಾಗದಿಂದ ಬರ್ತಾರೆ. ಅದರ ಹಿಂದೆ ಒಂದು ರೀಸನ್ ಇದೆ. ಅವರು ಹಾಲನ್ನು ತುಂಬಾ ಕುಡಿತಾರೆ ಅಂತ ಹೇಳ್ತಾರೆ. ಅಂದ್ರೆ ಆ ಭಾಗದ ಜನ ತುಂಬಾ ಹಾಲಿನ ಸೇವನೆ ಮಾಡ್ತಾರೆ. ಹಾಲು, ಬೆಣ್ಣೆ, ತುಪ್ಪ ತುಂಬಾ ದೈಹಿಕವಾಗಿ ಹೆಚ್ಚಿನ ಸಾಮರ್ಥ್ಯ ಇರುತ್ತೆ ಅಂತ ಹೇಳಿ. ಅದು ಒಂದು ಕಡೆ ಇರಲಿ. ಆದ್ರೆ ಈ ಹರಿಯಾಣ ಹೆಚ್ಚು ಪದಕಗಳನ್ನು ಗೆಲ್ತು. ಮಹಾರಾಷ್ಟ್ರ ಗೆದ್ದಿದೆ, ತಮಿಳುನಾಡು ಗೆದ್ದಿದೆ, ಕರ್ನಾಟಕ ಕೂಡ ಒಂದು ಪದಕ ಗೆದ್ದಿದೆ. ಆದ್ರೆ ಯಾಕೆ ನಮ್ಮ ಬೇರೆ ರಾಜ್ಯಗಳಿಗೆ ಸಿಗುವಂತಹ ಪ್ರಾಶಸ್ತ್ಯ ಕ್ರೀಡೆಯಲ್ಲಿ ಗುಜರಾತ್ಗೆ ಸಿಗೋದು ಮಾತ್ರ ಬೇರೆ ರಾಜ್ಯಗಳಿಗೆ ಯಾಕಿಲ್ಲ? ನೋಡಿ, ಕಾಮನ್ವೆಲ್ತ್ ಗೇಮ್ಸ್ ಗ್ಲಾಸ್ಗೋದಲ್ಲಿ ನಡೀತು. ಆ ಗೇಮ್ಸ್ ನಡೆಸೋದೇ ಒಂದು ಲಾಸ್ ಆಗ್ತಾ ಇದೆ ಅಂತ ಹೇಳಿ ಅದನ್ನ ನಡೆಸೋದಕ್ಕೆ ಮುಂದೆ ಬರ್ತಾ ಇಲ್ಲ. ಕಳೆದ ಬಾರಿನೇ ಗ್ಲಾಸ್ಗೋದಲ್ಲಿ ನಡೆದಿದ್ದೆ 2-3 ರಾಷ್ಟ್ರಗಳು ಅದನ್ನ ನಿರಾಕರಣೆ ಮಾಡಿ ಹೋಗಿದ್ದು. ಕಾಮನ್ವೆಲ್ತ್ ಗೇಮ್ಸ್ ಅಂದ್ರೆ ಒಂದು ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಬಿಡ್ತೀನಿ. ಬ್ರಿಟಿಷ್ ಆಡಳಿತದಲ್ಲಿ ಯಾವ್ಯಾವೆಲ್ಲ ರಾಷ್ಟ್ರಗಳಿದ್ವು ಅವೆಲ್ಲ ಒಂದಾಗಿ, ಇವನ್ ಬ್ರಿಟಿಷ್ ಕೂಡ ಅಂದ್ರೆ UK ಕೂಡ ಸೇರ್ಕೊಂಡು ಮಾಡುವಂತಹ ಕ್ರೀಡಾಕೂಟ ಅದು ಕಾಮನ್ವೆಲ್ತ್ ಗೇಮ್ಸ್. ಯಾವ್ಯಾವ ದೇಶಗಳು ಬ್ರಿಟಿಷ್ ಆಡಳಿತಕ್ಕೊಳಪಟ್ಟಿದ್ವು, ಒಂದು ಕಾಲದಲ್ಲಿ ಅವರ ಆಡಳಿತ ಶಾಹಿಯಲ್ಲಿ ಸಿಕ್ಕಾಕೊಂಡಿದ್ವು, ಆ ದೇಶಗಳು ಈಗ ಮಾಡುವಂತ ಒಂದು ಕ್ರೀಡಾಕೂಟ. ಇದೊಂಥರ ಮಿನಿ ಒಲಿಂಪಿಕ್ಸ್ ಅಂತಾನೆ ಕರೀತಾರೆ. ಸೊ ಅಂತ ಕ್ರೀಡಾಕೂಟ ನಡೆಸೋದಿಕ್ಕೇನೆ ಅದಕ್ಕೆ ಲಾಭ ಇಲ್ಲ ಅಂತ ಯಾರು ನಡೆಸ್ತಾ ಇಲ್ಲ. 2030ಕ್ಕೆ, ಈಗ 26ರಲ್ಲಾಗಿದೆ, 4 ವರ್ಷದ ನಂತರ 2030ಕ್ಕೆ ಭಾರತಕ್ಕೆ ಬರ್ತಾ ಇದೆ. ಅದನ್ನು ನಡೆಸೋದಿಕ್ಕೆ ಭಾರತ ಆಯ್ಕೆ ಮಾಡ್ಕೊಂಡಿರೋದು ಗುಜರಾತ್ ಅಲ್ಲಿ ಈಗಾಗಲೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕಾಂಪ್ಲೆಕ್ಸ್ ಅಂತಾನೆ, ಅದಕ್ಕೆ ಒಂದು 500 ಎಕರೆಯಿಂದ 600 ಎಕರೆ ಜಾಗವನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಅದಕ್ಕೆ 6,000 ಕೋಟಿಯನ್ನು ವ್ಯಯಿಸಲಾಗ್ತಾ ಇದೆ. ಅಲ್ಲಿ ಒಂದಷ್ಟು ಹೋಟೆಲ್ಗಳ ವ್ಯವಸ್ಥೆ, ಅಲ್ಲಿ ಎಲ್ಲ ರೀತಿಯ ಕ್ರೀಡೆಗಳನ್ನು ಆಡಿಸೋದಿಕ್ಕೆ ಕ್ರೀಡಾಂಗಣಗಳನ್ನ ಮಾಡಲಾಗ್ತಾ ಇದೆ, ತರಬೇತುದಾರರನ್ನ ರೆಡಿ ಮಾಡಲಾಗ್ತಾ ಇದೆ, ಎಲ್ಲ ಸೌಕರ್ಯಗಳನ್ನ, ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಅಂದ್ರೆ ಗುಜರಾತ್, ನಿಮಗೆ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗುಜರಾತ್ ಒಂದು ಪದಕ ಕೂಡ ಗೆದ್ದಿಲ್ಲ. ಏನು ಈ ಕಾಮನ್ವೆಲ್ತ್ ಗೇಮ್ಸ್ ಏನು ನಡೀತು 2026 ಗ್ಲಾಸ್ಗೋದಲ್ಲಿ, ಗುಜರಾತ್ನ ಯಾವ ಕ್ರೀಡಾಪಟುಗಳು ಕೂಡ ಒಂದು ಪದಕವನ್ನು ಗೆದ್ದಿಲ್ಲ. ಹರಿಯಾಣದವರು 11 ಪದಕ ಗೆದ್ದಿದ್ದಾರೆ, ಅದರಲ್ಲಿ 7 ಚಿನ್ನನೇ ಇದೆ. ಹರಿಯಾಣ ಕೊಡ್ಬೋದಾಗಿತ್ತು, ತಮಿಳ್ನಾಡಿಗೆ ಕೊಡ್ಬೋದಾಗಿತ್ತು, ಕರ್ನಾಟಕ ಆದ್ರೂ ಒಂದು ಪದಕನಾದ್ರೂ ಗೆದ್ದಿದೆ. ಬೆಂಗಳೂರಿಗೆ ಎಲ್ಲ ಸಾಧ್ಯತೆಗಳೂ ಇದೆ. ಅಂದ್ರೆ
ಜಾಗತಿಕ ಮಟ್ಟದಲ್ಲಿ ಅಹಮದಾಬಾದ್ಗಿಂತ ಮಹತ್ವ ಇರೋದು ಬೆಂಗಳೂರಿಗೆ, ಅತ್ಯಂತ ಬೆಳವಣಿಗೆ ಇರುವಂಥದ್ದು ಬೆಂಗಳೂರು. ಮುಂಬೈ ಕೊಡ್ಬೋದಾಗಿತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ಬೋದು. ಅಂದರೆ ಸ್ಪೋರ್ಟ್ಸ್ ಸಿಟಿಯನ್ನು ಮಾಡುವಷ್ಟು ಜಾಗ ಇಲ್ಲ. ಬಟ್ ಎಲ್ಲವನ್ನೂ ನೀವು ಸ್ಪೋರ್ಟ್ಸ್ ಸಿಟಿ ಮಾಡೋದಾದ್ರೂ ಕೂಡ ನೀವು ಯಾವುದೋ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕ ಮಾಡೋಕ್ಕಾಗಲ್ಲ. ಅಲ್ಲಿಗೊಂದು 500-600 ಎಕರೆ ಜಾಗ ಬೇಕಾಗುತ್ತೆ. ಆ ಜಾಗವನ್ನು ಸಿಟಿಯಿಂದ ಹೊರಗೇನೆ ಮಾಡೋದು, ಔಟ್ಸ್ಕರ್ಟ್ಸಲ್ಲಿ. ಬೆಂಗಳೂರು ಔಟ್ಸ್ಕರ್ಟ್ಸಲ್ಲಿ ನೀವು ಕ್ರೀಡಾಗ್ರಾಮ ಮಾಡ್ತೀರಾ ಅಂದರೆ ಜಾಗ ಸಿಕ್ಕೇ ಸಿಗುತ್ತೆ. ಎಲ್ಲವನ್ನ ತಗೊಂಡೋಗಿ ಗುಜರಾತ್ಗೆ ಹಾಕ್ಕೊಳ್ತಾ ಇದ್ದೀರಾ. ಅಂದರೆ ಗುಜರಾತನ್ನು ಬೆಳೆಸಬೇಕು, ಗುಜರಾತನ್ನು ನಂಬರ್ 1 ಮಾಡಬೇಕು, ಅದು ನಿಮ್ಮ ಉದ್ದೇಶ. ದೇಶದ ಪ್ರಧಾನಿಯಾಗಿ ಅದನ್ನು ಮಾಡ್ತಾ ಇದ್ದೀರಾ. ಅದನ್ನು ಎಲ್ಲೋ ಒಂದು ಕಡೆ ಎಲ್ಲವನ್ನ ಗುಜರಾತ್ಗೆ ತಗೊಂಡೋಗಿ ಹಾಕೋತಾ ಇದ್ದೀರಾ. 2036ಕ್ಕೆ ಭಾರತ ಒಲಿಂಪಿಕ್ಸ್ಗೆ ಬಿಡ್ ಮಾಡ್ತಾ ಇದೆ. ಅದು ನಿರ್ಧಾರ ಆಗುವಂಥದ್ದು IOCಯಲ್ಲಿ 2029ಕ್ಕೆ ಭಾರತಕ್ಕೆ ಸಿಗುತ್ತೋ. ಇನ್ನು 3-4 ದೇಶಗಳು ಬಿಡ್ ಮಾಡಿದ್ದಾವೆ, ಪೈಪೋಟಿಯಲ್ಲಿದ್ದಾವೆ. ಆದರೆ ಭಾರತಕ್ಕೆ ಸಿಗುವಂಥ ಎಲ್ಲ ಸಾಧ್ಯತೆಯೂ ಇದೆ. 2030ರ ವೇಳೆಗೆ ಭಾರತ ಅದಕ್ಕೊಂಥರ ಸೆಮಿಫೈನಲ್ ಥರ, ಪ್ರಿಪರೇಟರಿ ಥರ ಕಾಮನ್ವೆಲ್ತ್ ಗೇಮ್ಸನ್ನು ಕಂಡಕ್ಟ್ ಮಾಡುತ್ತೆ. ಆ ತಯಾರಿ ಮಾಡ್ಕೊಂಡು 2036ಕ್ಕೆ ಒಲಿಂಪಿಕ್ಸ್ಗೆ ಇನ್ನಷ್ಟು ರೆಡಿ ಆಗೋಣ ಅಂತ ನರೇಂದ್ರ ಮೋದಿ ಸರ್ಕಾರ ಅನ್ಕೊಂಡಿದೆ. ಕ್ರೀಡಾ ಸಚಿವಾಲಯ ಪ್ಲಾನ್ ಮಾಡ್ತಾ ಇದೆ. ಅದೆಲ್ಲವೂ ಸರಿ. ಒಂದು ದೇಶ ಒಂದು ಕ್ರೀಡಾಕೂಟವನ್ನು ಚೆನ್ನಾಗಿ ನಡೆಸಬೇಕು, ಅದಕ್ಕೆ ಹೆಸರು ಬರಬೇಕು. 2010ರಲ್ಲಿ ಮಾಡಿ ದೊಡ್ಡದಾಗಿ ಆ ದೊಡ್ಡ ಸುರೇಶ್ ಕಲ್ಮಾಡಿ ಆ ಭ್ರಷ್ಟಾಚಾರ ನಿಮಗೆಲ್ಲ ಗೊತ್ತು. ಏನು ಮನಮೋಹನ್ ಸಿಂಗ್ ಸರ್ಕಾರ ಬಿದ್ದು ಹೋಗೋದಕ್ಕೆ ಅದೇ ಕಾರಣ, ಅದೊಂದು ಮುಖ್ಯ ಕಾರಣ ಆಯಿತು. ಅಲ್ಲಿ ಒಂದೊಂದು ಟಿಶ್ಯೂ ಪೇಪರನ್ನು ಎಷ್ಟು ಕೊಟ್ಟು ತಗೊಂಡಿದ್ರು, ಒಂದು ಸರ್ಕಾರಕ್ಕೆ ಎಷ್ಟು ಹೊರೆ ಮಾಡಿದ್ರು, ಎಷ್ಟು ಕಿಕ್ ಬ್ಯಾಕ್ ತಗೊಂಡಿದ್ರು. ಇದು ಆದಂಥ ಈ ಕಾಮನ್ವೆಲ್ತ್ ಗೇಮ್ಸ್ 2010ರಲ್ಲಿ ಆದಂಥ ದೊಡ್ಡ ಹಗರಣ ಇದೆಯಲ್ಲ, ಆ ಹಗರಣದಿಂದ ಅದು ದೊಡ್ಡ ಸುದ್ದಿಯಾಗಿ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಅದರ ಸೋಲಿಗೆ ಕಾರಣ ಆಯಿತು. ಅದಕ್ಕೊಂದು ದೊಡ್ಡ ಕೆಟ್ಟ ಹೆಸರು ಬಂತು, ಕಪ್ಪು ಚುಕ್ಕೆ ಬಂತು. 2030ರಲ್ಲಿ ಅದನ್ನು ಮತ್ತೆ ಅಂದರೆ 20 ವರ್ಷದ ನಂತರ ಅವಕಾಶ ಸಿಕ್ಕಿದೆ, ನಡೆಸೋದಕ್ಕೆ ಹೊರಟಿದ್ದಾರೆ, ಸರಿ. ಆದರೆ ಎಲ್ಲವೂ ತಗೊಂಡೋಗಿ ನೀವು ಅಲ್ಲಿಗೆ ಹಾಕ್ಕೊಂಡ್ಬಿಟ್ರೆ ಗುಜರಾತ್ಗೆ, ಬೇರೆ ರಾಜ್ಯಗಳು ಬೇರೆ ಸಿಟಿಗಳಲ್ಲಿ ಬೆಳವಣಿಗೆಗೆ ಅವಕಾಶನೇ ಇಲ್ವಾ? ಗುಜರಾತ್ ಕ್ರಿಕೆಟಲ್ಲಿ ಇಲ್ಲ ಅಂತ ಹೇಳಲ್ಲ, ಕ್ರಿಕೆಟಲ್ಲಿ ICCಯ ಪ್ರೆಸಿಡೆಂಟೇ ಆಗಿದ್ದಾರೆ, ಅಮಿತ್ ಶಾ ಅವರ ಮಗ. ಸೊ ಅವರು ಓಕೆ, ಸರಿ. ಅಲ್ಲಿಂದ ಕ್ರೀಡಾಪಟುಗಳಿದ್ದಾರೆ, ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ. ಸೊ ಕ್ರಿಕೆಟ್ ಆಟಗಾರರನ್ನ ರವೀಂದ್ರ ಜಡೇಜಾ ಥರದ ಆಟಗಾರರಿದ್ದಾರೆ, ಬೇರೆ ಬೇರೆ ಆಟಗಾರರು ಗುಜರಾತಿಂದ ಬರ್ತಾರೆ, ಸರಿ. ಕ್ರಿಕೆಟ್ ಬಿಟ್ಟರೆ ಬೇರೆ ಕ್ರೀಡೆಗಳಲ್ಲಿ ಹೆಚ್ಚಿನ ಉತ್ತೇಜನ ಗುಜರಾತಲ್ಲಿ ಇಲ್ಲ. ಆದರೂ ಕೂಡ ಈ ಕ್ರೀಡಾಕೂಟವನ್ನು ತಗೊಂಡೋಗಿ ಅಲ್ಲಿ ಹಾಕೋತಾ ಇದ್ದಾರೆ. ಒಲಿಂಪಿಕ್ಸ್ ಅನ್ನು ಕೂಡ ಅಲ್ಲಿ ಮಾಡಬೇಕು ಅಂತ ಇದ್ದಾರೆ. ಅಲ್ಲಿ ಸಂಪೂರ್ಣ ಪೂರ್ವ ತಯಾರಿ ಮಾಡ್ತಾ ಇದ್ದಾರೆ. ಇದು ತಾರತಮ್ಯ ಅಲ್ವಾ? ಹೀಗೆ ಮಾಡಿದ್ರೆ ಹೇಗೆ? ಬೇರೆ ರಾಜ್ಯಗಳಿಗೆ ಅವಕಾಶ ಕೊಡಬೇಕಿತ್ತು. ನೀವು ಕೆಂಚೋ ಅಂತೇಳಿ ಏನು ಅಮೆರಿಕಾದ ಅಧ್ಯಕ್ಷರನ್ನ ಕರೆಸ್ಬಿಟ್ಟು ಗುಜರಾತಲ್ಲಿ ನರೇಂದ್ರ ಮೋದಿ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ದೆಹಲಿಯಲ್ಲಿ ಯಾಕೆ ಮಾಡಲ್ಲ ನೀವು ಅದನ್ನ ಯಾಕೆ ಮುಂಬೈಯಲ್ಲಿ ಮಾಡಲ್ಲ, ಬೆಂಗಳೂರಲ್ಲಿ ಯಾಕೆ ಮಾಡಲ್ಲ? ನಿಮ್ಮ ರಾಜ್ಯ ಅಂತ ನೀವು ಮಾಡ್ಕೋತೀರ. ಮುಂದಿನ ಬಾರಿ ಚುನಾವಣೆ ಬೇರೆ ಇದೆ, ಗುಜರಾತನ್ನು ಗೆಲ್ಲಬೇಕು ಅನ್ನೋಂಥದ್ದು ಇರುತ್ತೆ, UP ಚುನಾವಣೆ ಇದೆ. ಎಲ್ಲೆಲ್ಲಿ ರಾಜಕೀಯವಾಗಿ ಲಾಭ ತಗೋಬೋದು ಅಲ್ಲಿ ತಗೊಳ್ಳುವಂಥ ಪ್ಲಾನನ್ನು ಮಾಡ್ತೀರಾ. ಆದರೆ ಅದನ್ನು 100ಕ್ಕೆ 100 ಅದನ್ನೇ ಮಾಡೋಕೆ ಹೊರಟ್ರೆ ನಿಜವಾದ ಕ್ರೀಡೆಗೆ ಉತ್ತೇಜನ ಕೊಡ್ತಾ ಇರುವಂಥದ್ದು ಒಡಿಸ್ಸಾ ಇದೆ. ತುಂಬ ಉತ್ತೇಜನ ಕೊಡ್ತಾ ಇರುವಂಥ ರಾಜ್ಯ ನಿಮ್ಮ ರಾಜ್ಯನೇ, ನಿಮ್ಮ ಸರ್ಕಾರನೇ ಅಧಿಕಾರದಲ್ಲಿದೆ. ಮಹಾರಾಷ್ಟ್ರದಲ್ಲಿ ಕೂಡ BJPನೇ ಇದೆ. ಯಾಕೆ ಕೊಡಬಾರ್ದು ಇವರಿಗೆಲ್ಲ? ಇವರಿಗೆ ಅವಕಾಶ. ಮಣಿಪುರ ಅತ್ಯಂತ ಹೆಚ್ಚು ಪದಕಗಳನ್ನು ಗೆದ್ದಿದೆ, ಹರಿಯಾಣ ನಂತರ ಹೆಚ್ಚು ಗೆದ್ದಿರೋದು ಮಣಿಪುರ. ಒಂದು ನಾರ್ತ್ ಈಸ್ಟ್ ಬಗ್ಗೆ ಬಹಳಷ್ಟು ಮಾತಾಡ್ತೀರಾ, ಯಾಕೆ ನಾರ್ತ್ ಈಸ್ಟ್ಗೆ ಒಂದು ಕ್ರೀಡಾಕೂಟವನ್ನು ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳಲ್ಲ? ಇಂಥ ದೊಡ್ಡ ಕ್ರೀಡಾಕೂಟಕ್ಕೆ ಅಲ್ಲಿ ಮಾಡಿ, ಅಲ್ಲಿ ಬೆಳವಣಿಗೆಗೆ ಅವಕಾಶ ಸಿಗುತ್ತೆ. ನಾರ್ತ್ ಈಸ್ಟ್ ಅಭಿವೃದ್ಧಿ ಆಗಿಲ್ಲ, ಅದರ ಬಗ್ಗೆ ಕಾಳಜಿ ಮಾಡಲ್ಲ, ಇಲ್ಲಿವರೆಗೂ ಅದನ್ನು ಕಡೆಗಣಿಸಲಾಗಿತ್ತು, ನಾವು ಅದರ ಬೆಳವಣಿಗೆಗೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದೀವಿ ಅಂತ ಇದ್ದೀರಲ್ವಾ? ಅಲ್ಲೊಂದು ಕ್ರೀಡಾಕೂಟ, ದೊಡ್ಡ ಕ್ರೀಡಾಕೂಟವನ್ನು ಮಾಡಿ. ಯಾಕೆ ನಾರ್ತ್ ಈಸ್ಟ್ ಗಮನ ಇಡೀ ದೇಶ ಆ ಕಡೆಗೆ ಹೋಗೋದಿಲ್ಲ? ಅಲ್ಲಿ ಅವ್ರನ್ನ ಭಾರತೀಯ ಅಂತಲೇ ಪರಿಗಣಿಸೋದಿಲ್ಲ, ಟಿಬೆಟಿಯನ್ಸು ಚೈನೀಸ್ ಅಂತಾರೆ ಅಂತ ಅವ್ರು ಬೇಜಾರು ಮಾಡ್ಕೊಂಡಿರ್ತಾರೆ. ಈ ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ, ತ್ರಿಪುರ ಈ ಭಾಗದ ಜನ. ಸೊ ಇದನ್ನು ಅಲ್ಲಿ ಮಾಡ್ಬೋದಾಗಿತ್ತಲ್ಲ. ಮಣಿಪುರದಿಂದ ಮೇರಿ ಕೋಮ್ ಥರದ ಬಾಕ್ಸರ್ಗಳು ಬರ್ತಾರೆ, ಎಂತೆಂಥ ಕ್ರೀಡಾಪಟುಗಳು ದೈಹಿಕವಾಗಿ ತುಂಬ ಸ್ಟ್ರಾಂಗ್ ಇರೋರು ಅಲ್ಲಿಂದ ಬರ್ತಾರೆ. ಇದು ತಾರತಮ್ಯ ಅನಿಸ್ತಾ ಇರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮೋದಿಯವ್ರಿಗೆ ಹಿನ್ನಡೆ ಆದರೂ ಆಗ್ಬೋದು. ಯಾಕೆ ಈ ರೀತಿ ಮಾಡ್ತೀರಾ ಅಂತ. ಸೊ ಇದನ್ನು ಮಾಡದೇ ಇದ್ದರೆ, ಎಲ್ಲ ಕಡೆ ಫೇರ್ ಆಗಿ ಅವಕಾಶಗಳನ್ನು ಕೊಟ್ಟರೆ ಬಹುಶಃ ಸಾಧ್ಯ ಆಗುತ್ತೆ. ಅಂದರೆ ದೇಶ ಇಡೀ ಕ್ರೀಡೆಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆ ರಾಜ್ಯಗಳಿಗೂ ಅಷ್ಟೇ ಮಹತ್ವ ಸಿಗಬೇಕು. ಗೊತ್ತಿಲ್ಲ, ಇದು ನಮಗನ್ಸಿದ್ದು ಸುಲಭವಾಗಿ ಮಾಡೋಕೆ ಗುಜರಾತಲ್ಲಿ ಸಾಧ್ಯ ಅಂತ ಅವ್ರು ಮಾಡಿರ್ಬೋದು. ಬಟ್ ಸುಲಭ ಅಂತ ಅಂದ್ಕೊಂಡ್ರೆ ಬೇರೆ ರಾಜ್ಯಗಳಲ್ಲಿ ಕ್ರೀಡೆಗೆ ಉತ್ತೇಜನ ಕೊಡೋದು ಹೇಗೆ ನೋಡೋಣ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಾವು ನಿಮಗೆ ಕೊಡ್ತಾ ಇರ್ತೀವಿ. ನಮಗನ್ಸಿದ್ದು ನಿಮಗೇನು ಅನ್ಸುತ್ತೆ? ಬೇರೆಲ್ಲಿ ಮಾಡಿದರೆ ಸೂಕ್ತ? ನರೇಂದ್ರ ಮೋದಿ ನಿಜವಾಗ್ಲೂ ತಾರತಮ್ಯ ಮಾಡಿದ್ರಾ? ಸೊ ಏನು
ನೀವು ಕೂಡ ಇದ್ರ ಬಗ್ಗೆ ವಿಚಾರ ಮಾಡಿ. ಮತ್ತಷ್ಟು ಈ ರೀತಿ ಸುದ್ದಿ, ವಿಚಾರ, ವಿಶ್ಲೇಷಣೆ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.